ಆಗಿರ್ತಕ್ಕಂಥ ಸಂಘದ ಅಧ್ಯಕ್ಷರು ಹಾಗೂ ಕೋಲಾರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಜಿ ಮಂಜುನಾಥ್ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವೋತ್ತ ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೂ ಹಾಗೂ ಆಡಳಿತ ವರ್ಗದ ಕಾರ್ಯದರ್ಶಿಗಳು ಮತ್ತು ಆಡಳಿತ ವರ್ಗದವರು ಕೂಡ ನಮಸ್ಕರಿಸುತ್ತಾ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಇವತ್ತಿನ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ಷೇರುದಾರರು ಕೂಡ ಸಹಕಾರಿ ಧುರೀಣರು ಕೂಡ ಶಾಸಕಗಳಿಂದ ನಮಸ್ಕರಿಸುತ್ತಾ, ಇವತ್ತೇನು ತಾಲೂಕಿಗೆ ನಮ್ಮ GBM ಮೀಟಿಂಗ್ಗೆ ತುಂಬ ಅಕ್ಕರೆಯಿಂದ ಪ್ರೀತಿಯಿಂದ ಏನು ಕರೆದ್ರು, ಲಾಸ್ಟ್ ವರ್ಷ ಕೂಡ ಅಧ್ಯಕ್ಷರು ಫೋನ್ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದಾಗ ನಾನು ಕೂಡ ಒಂದು ಬ್ಯಾಂಕಿನ ಅಧ್ಯಕ್ಷರಾಗಿ ಅವತ್ತೇ ಸೇಮ್ GBM ಮೀಟಿಂಗ್ ಫಿಕ್ಸ್ ಆಗಿತ್ತು. ನಾನು ಆ ಟೈಮ್ ಗೊತ್ತಿಲ್ಲದೆ ನಾನು ಅಂತ ಅಂದ್ಬಿಟ್ಟೆ. ಸೊ ಮತ್ತೆ ಈ ವರ್ಷ ಫೋನ್ ಮಾಡಿ 3 ತಿಂಗಳಿಂದ ಫೋನ್ ಮಾಡಿ ಈ ವರ್ಷ ಎಲ್ಲ ಕೈ ಕೊಟ್ಬಿಟ್ಟಿಯಾ ಅಂತಂದ್ರು. ಅದು ನಮ್ಮ ಸಂಘದ ಒಂದು ಕಾರ್ಯವೈಖರಿ 20ನೇ ತಾರೀಕು ಮುಗಿಸಿ 20ನೇ ತಾರೀಕು 24ನೇ ತಾರೀಕು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿತರಾಗಿ ಕರೆದಿದ್ದಕ್ಕೆ ಎಲ್ಲ ನನ್ನ ಸಂಘದ ಸದಸ್ಯರಿಗೂ ಮತ್ತು ಆಡಳಿತ ಮಂಡಳಿಗೆ ಒಂದು ನಮಸ್ಕರಿಸುತ್ತಾ, ಇವತ್ತಿನ ಏನು ನಿಮ್ಮ GBM ಮೀಟಿಂಗ್ನ ಮಾಡ್ತಾಯಿದ್ದೀರಿ, ನಾನು ಸುಮಾರು ಒಂದು 17-18 GBM ಮೀಟಿಂಗ್ಲಿ 17 ವರ್ಷದಿಂದ ಅಟೆಂಡ್ ಆಗಿದ್ದೀನಿ. ನನಗೇನೋ ಇವತ್ತು ಹೊಸದಾಗಿ GBM ಮೀಟಿಂಗ್ ಮಾಡ್ತಾ ಇದ್ದೀನಿ ಅನಿಸ್ತು. ನನಗೆ ಹೊಸದಾಗಿ ಇದು ಒಂಥರ ನನಗೆ ವಿಚಿತ್ರ ಅನಿಸ್ತು ನನಗೆ. ಯಾಕೆಂತಂದರೆ ಸಂಘದ ಸದಸ್ಯರಿಗೆ ಮತ್ತು ಷೇರುದಾರರಿಗೆ 15 ದಿವಸಗಳ ಮುಂಚೆ ಅಂಚೆ ಮೂಲಕ ಪತ್ರವನ್ನು ಕಳಿಸಿ ಚರ್ಚೆಗೆ ಬರ್ತಕ್ಕಂಥ ಅವಕಾಶವನ್ನು ಪತ್ರದ ಮೂಲಕ 7 ದಿವಸಗಳ ಉತ್ತರವನ್ನು ಲಿಖಿತ ಕೊಡ್ತಕ್ಕಂಥದ್ದು ಕಾನೂನುಗಳಿದೆ. ಯಾವುದೇ ನಿಮ್ಮ ಮುಕ್ತ ಚರ್ಚೆಯನ್ನು 7 ದಿವಸಗಳ ಮುಂಚೆ ಸಂಘಕ್ಕೆ ಕಳಿಸಿ ಅದರ ಉತ್ತರವನ್ನು ಪಡೆದು ಅದನ್ನು ಸಂಘದಲ್ಲಿಟ್ಟು ಅದರ ಚರ್ಚೆಗೆ ಬರ್ತಕ್ಕಂಥ ಅವಕಾಶವನ್ನು ನೀವು ಅಜಾಣದಲ್ಲಿ ಇಡಬೇಕು. ಇವತ್ತು ನನಗೆ ಮುಳುಬಾಗಿಲಲ್ಲಿ ಈ GBM ಮೀಟಿಂಗ್ ಎಂತಿಸ್ತದೆ, ಈ ಸಂತೆಯಲ್ಲೇನೋ ವ್ಯಾಪಾರ ಮಾಡ್ದಂಗೆ ನನಗೆ ಕಾಣಿಸ್ತಾ ಇದೆ. ನಾನು ಕೇಳಿದೆ, ಇದು ನಿಮ್ಮ ಕಾನೂನಲ್ಲಿ ಬರುತ್ತಾ ಅಂತ ಕೇಳಿದೆ. ಚರ್ಚೆಗೆ ಅವಕಾಶ ಮಾಡಿಕೊಡಿದ್ರೆ ಎಲ್ರಿಗೂ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೋದು, ಆದರೆ 7 ದಿವಸಗಳ ಮುಂಚೆ ನೀವು ನಮೂದಿಸಿರ್ಬೇಕು. ಇದು ನಮ್ಮ ಕಾನೂನಲ್ಲಿ ಇರ್ತಕ್ಕಂಥ ಬರ್ತಕ್ಕಂಥ ಅವಕಾಶ. ಬಹುಶಃ ನಾನು ಬರಬೇಕಾದ್ರೆ ನಿಮ್ಮ ಮುಳುಬಾಗಲ ವ್ಯವಸಾಯ ಉತ್ಪನ್ನ ಬಗ್ಗೆ ಓದ್ಕೊಂಡ್ಬಂದೆ. ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲು ಮಂಡ್ಯ, 2ನೇದು ಚಿಕ್ಕಮಗಳೂರು, 3ನೇದು ಮುಳುಬಾಗಲು. ಅಷ್ಟು ಆಸ್ತಿ ಹೊಂದಿರತಕ್ಕಂಥ ಯಾವುದಾದ್ರೂ TAPS ಅನ್ಸಿದ್ರೆ ಅದು ಮುಳುಬಾಗಲು. ಅದನ್ನು ಸಮರ್ಪಕವಾಗಿ ಆಡಳಿತ ಮಂಡಳಿ ದುರುದ್ದೇಶ ಇಲ್ಲದೆ ಸಮರ್ಪಕವಾಗಿ ಏನಾದ್ರು ನಿರ್ವಹಿಸಿದ್ರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ನಂಬರ್ 1 ಆಗಲಿಕ್ಕೆ ಯಾವುದೇ ತರ ಡೌಟ್ ಇಲ್ಲ. ಇದನ್ನ ತಗೊಳ್ತಕ್ಕಂಥ ಅಧ್ಯಕ್ಷರ ಉದ್ದೇಶ ಕಲ್ಮಶ ಇಲ್ಲದೆ ದೊಡ್ಡ ಮಟ್ಟಕ್ಕೆ ಏನಾದರೂ ಇದ್ರೆ ಖಂಡಿತವಾಗ್ಲೂ ಈ ಸಮಸ್ಯೆಗಳೇನು ಬರ್ತಾ ಇರಲಿಲ್ಲ. ನಾನು KDP ಮೀಟಿಂಗಲ್ಲಿ ಪ್ರಶ್ನೆ ಕೇಳಿದೆ. ನಾನು ಇವ್ರನ್ನ ನಿಮ್ಮ ಕರೆಸಿ ಕೇಳಿದೆ, ಏನಾದರೂ ಸಮಸ್ಯೆಗಳಿದೆಯಾ, ಯೂರಿಯಾ ಸಮಸ್ಯೆಗಳಿದೆಯಾ ಅಂತ. ಇನ್ನೂ ಸ್ಟಾಕ್ ಜಾಸ್ತಿ ಇದೆ ಅಂತ ನಂಗೆ ಲೆಕ್ಕ ಕೊಟ್ಟರು. ಅಂದರೆ ನಾನು ಹೊಗಳು ಕಳಿಸಿದೆ. ಈ ನಮ್ಮ ಸಂಘದ ಅಧ್ಯಕ್ಷರು ಬಂದಿದ್ದಾದ್ಮೇಲೆ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಕೂಡ ನಾನು ನೋಡಿದ್ದೆ, ಸೂಪರ್ ಸೀಡ್ ಮಟ್ಟಕ್ಕೆ ಬಂದಿತ್ತು. ಇದು ಒಳ್ಳೆ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಇದು ಮುಂದೆ ತಗೊಂಡು ಹೋಗ್ಲಿ ಅಂತ ಕೂಡ ಬಯಸಿದ್ದೆ ನಾನು. ಇದು ಯಾಕೆ ಅಂತಂದರೆ ಸಂಘದ ಉದ್ದೇಶ ಚೆನ್ನಾಗಿದ್ದಾಗ ಆಡಳಿತ ಮಂಡಳಿ ಕೂಡ ಚೆನ್ನಾಗಿರ್ತದೆ. ಸೊ ಅದರಿಂದ ತಾವು ಕೂಡ ಶಾಸಕರಾಗಿದ್ದೀರಿ, ಒಳ್ಳೆ ಹೆಸರನ್ನ ಮಾಡ್ತಾ ಇದ್ದೀರಿ. ಇಲ್ಲಿ ಕೂಡ ಶಾಸಕರಾಗಿ ಹೋಗಿರ್ತಕ್ಕಂಥವ್ರು, ಕೋಲಾರದಲ್ಲಿ ಶಾಸಕರಾಗಿದ್ದೀರಿ, ನಿಮ್ಮದೇ ಆಗಿರ್ತಕ್ಕಂಥ ದಾಟಿಲಿ ಹೆಸರಿದೆ. ಬಹುಶಃ ನೀವು ಬಂದಿದ್ದಾದ್ಮೇಲೆ ನಾನು ಕೂಡ ಓದ್ಕೊಂಬಂದೆ. 22, 23, 24, 25, 26ನೇ ಸಾಲದಲ್ಲಿ ಬಜೆಟಲ್ಲಿ ನಮ್ಮದು ಅಮೌಂಟ್ ಜಾಸ್ತಿ ಬರ್ತಾ ಇದೆ. ಈ GBM ಮೀಟಿಂಗ್ ಏನಂತಂದರೆ ಕೆಲವರಿಗೆ ಅದು ಕೆಲವು ಗೊತ್ತಿಲ್ಲ. ಹಿಂದೆ ವರ್ಷ ಏನು ಬಜೆಟ್ ಮಂಡನೆ ಮಾಡಿದ್ವಿ, ಆ ದುಡ್ಡು ಏನು ಮಾಡಿದ್ವಿ, ಎಷ್ಟು ವಸೂಲಾಗಿದೆ, ನಮ್ಮ ಮುಂದೆ ಏನು ಮಾಡ್ತೀವಿ, 3 ಪ್ರಶ್ನೆ. GBM ಬೇರೆ ಏನಲ್ಲ, 3 ಪ್ರಶ್ನೆ ಮಂಡನೆ ಮಾಡಬೇಕು, ಗೌರ್ಮೆಂಟ್ಗೆ ಕಳಿಸ್ಬೇಕಷ್ಟೇ. ಇದ್ರ ಬಿಟ್ಟು ಚರ್ಚೆಗೆ ಅವಕಾಶ ಬೇಕಾದರೂ 7 ದಿವಸ ಮುಂಚೆ ನಾವು ಅವಕಾಶವನ್ನು ಕೇಳಬೇಕು. ಖಂಡಿತವಾಗ್ಲೂ ನಾನು ಈ ಒಂದು ಅಸೆಟ್ನ ಒಬ್ಬ ಶಾಸಕರಾಗಿ ಬಹುಶಃ ನಿಮ್ಮ ಅವಧಿಯಲ್ಲಿ ಇಲ್ಲ ಬರ್ತಕ್ಕಂಥ ಅವಧಿಯಲ್ಲಿ TAPSನ ಒಳ್ಳೆ ದೊಡ್ಡ ಸಂಕೀರ್ಣ ಒಂದು ಮಳಿಗೆಯನ್ನು ಕಟ್ಟಿದರೆ ಇಡೀ ಮುಳುಬಾಗಲ್ ತಾಲೂಕು ಆಗತಕ್ಕಂಥ ಅಮೌಂಟ್ ಇದರಲ್ಲಿ ವಸೂಲಾಗತಕ್ಕಂಥ ಡೌಟು ಯಾವುದೇ ರೀತಿ ಕೂಡ ಸಂದೇಶವೂ ಇಲ್ಲ. ನೀವು ಕಟ್ಟಲಿಕ್ಕೆ ಮುಂದಾದರೆ ನನ್ನ ಪ್ರಾದೇಶಿಕ ಅಭಿವೃದ್ಧಿ ಅಮೌಂಟಿಂದ 50 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಡಲಿಕ್ಕೆ ನಾನು ರೆಡಿಯಾಗಿದ್ದೀನಿ. 50 ಲಕ್ಷ ರೂಪಾಯಿ, 50 ಲಕ್ಷ. ಯಾಕಂದರೆ ಆರ್ಟ್ ಆಫ್ ದಿ ಸಿಟಿದಲ್ಲಿ ನಿಮ್ಮದು ಇದೆ. ಇವತ್ತು ಬಾಡಿಗೆ ನೋಡಿದಾಗ ಇನ್ನೂ ಓವರ್ ನಮ್ಮ ತಾತನ ಕಾಲದಲ್ಲಿ ಬಾಡಿಗೆನ ಕಟ್ತಾವ್ರವರಲ್ಲ. ಇವತ್ತು ಬಹುಶಃ ನಿಮಗೆ ಶುಭಾಶಯಗಳನ್ನು ತಿಳಿಸ್ಬೋದು. ಇಡೀ ಮುನ್ಸಿಪಾಲ್ಟಿಗೆ ಯಾರಾದರೂ ಚಂದಾವನ್ನು ನೀವು ವಸೂಲು ಮಾಡಿ ನೀವು ಕ್ಲಿಯರ್ ಮಾಡಿದ್ದೀರಿ ಅಂತಂದರೆ ನಿಮ್ಮ ಒಂದೇ ಒಂದು ಡಿಪಾರ್ಟ್ಮೆಂಟ್ ಮಾತ್ರ ಚಂದ ವಸೂಲು ನೀವು ಕಟ್ಟಿದ್ದೀರಿ. ನಮಗೆ 24 ಲಕ್ಷ ಅಮೌಂಟನ್ನು ಕಟ್ಟಿ ಕ್ಲಿಯರ್ ಮಾಡಿದ್ದೀನಿ ನಿಮ್ಗೆ. ಎಲ್ಲಿಗೆ? ನಮ್ಮ ಮುನ್ಸಿಪಾಲ್ಟಿಗೆ.
ಯಾಕಂದ್ರೆ ಎಲ್ಲರೂ ಇದನ್ನ ಉದ್ದೇಶಪೂರ್ವಕ ಚೆನ್ನಾಗಿದ್ರೆ ಯಾವಾಗಲೂ ಆಲಂಗೂರು ಸೀಮನ್ನ ಕಾಲದಲ್ಲಿ ಹಾಕೊಂಡು ಈ ಕಡೆ ಅಂಗಡಿ ಬಾಡಿಗೆ ಇವತ್ತು ಅದೇ ಮುಂದುವರಿತಾ ಇದೆ. ಯಾಕೆ ಹೇಳಿ? ಅವನು ವೋಟಿಂಗ್ ಪ್ಯಾಟ್ರನ್ ಅಂತ ನಂಗೆ ಗೊತ್ತಿಲ್ಲ, ಇಲ್ಲ ಕಿತ್ರ ಏನಾಗುತ್ತೆ ಅಂತ ಗೊತ್ತಿಲ್ಲ. ಪ್ರತಿ ಸಾರಿ ಕೂಡ ಹೊಸ ಸಂಖ್ಯೆನೂ ಕಟ್ಟಿ ಆ ಮಳಿಗೆಗಳ ಬಾಡಿಗೆ ಕಟ್ಟಿದಾಗ ಆ ಬರ್ತಕ್ಕಂಥ ಆದಾಯದಲ್ಲಿ ಖಂಡಿತ ನಮ್ಮ ಸಂಘ ಉತ್ಪತ್ತಿ ಆಗುತ್ತೆ. ಒಂದು ತಾಲೂಕು ಚೆನ್ನಾಗಿರ್ಬೇಕಂದ್ರೆ, ರೈತ ಚೆನ್ನಾಗಿರ್ಬೇಕಾದ್ರೆ 4 ಡಿಪಾರ್ಟ್ಮೆಂಟ್ ಮಾತ್ರ, 4 ಡಿಪಾರ್ಟ್ಮೆಂಟ್ ಇದಕ್ಕೆ ಒದ್ದಾಡ್ತೀವಿ. ಶಾಸಕರಿಲ್ಲದೆ ಅದ್ರೂ ಪರವಾಗಿಲ್ಲ, ಈ 4 ಡಿಪಾರ್ಟ್ಮೆಂಟ್ ನಮ್ಗೆ ಕೇಳಿದ್ರೆ ಸಾಕು. ಒಂದು PLD ಬ್ಯಾಂಕ್, ಒಂದು DCC ಬ್ಯಾಂಕ್, ಇನ್ನೊಂದು ಬಂದು ABCM, ಇನ್ನೊಂದು ಬಂದ್ಬಿಟ್ಟು ಕೋಮೂಲ್ ಕೋಚುಮೂಲ್. ಈ 4 ಡಿಪಾರ್ಟ್ಮೆಂಟ್ ನಮ್ಮ ಕೈಯಲ್ಲಿದ್ರೆ ಈ ಶಾಸಕರು ಕೂಡ ಅವಶ್ಯಕತೆ ಇಲ್ಲ. ಆ 4 ಡಿಪಾರ್ಟ್ಮೆಂಟ್ ಇಡೀ ರೈತರಿಗೆ ನಾವು ಏನ್ ಬೇಕೋ ಮಾಡ್ತಕ್ಕಂಥ ಕಾರ್ಯ ಈ 4 ಡಿಪಾರ್ಟ್ಮೆಂಟ್ ಇದೆ. ಬಹುಶಃ ಈ ಕಾಂಗ್ರೆಸ್ ಸರ್ಕಾರ ಬಂದಿದ್ದಲ್ಲಿ 2 ಡಿಪಾರ್ಟ್ಮೆಂಟ್ ನೀವಿದ್ದೀರಿ, 2 ಡಿಪಾರ್ಟ್ಮೆಂಟ್ ನಾನಿದ್ದೀವಿ. DCC ಬ್ಯಾಂಕು ಕೋಮೂಲು ನಾವಿದ್ದೀವಿ, PLD ಬ್ಯಾಂಕು ಮತ್ತು TAPSF ನೀವಿದ್ದೀರಿ. ಈ 4 ದುರುದ್ದೇಶ ಇಲ್ಲದೆ ಉದ್ದೇಶಪೂರ್ವಕ ಕೆಲಸ ಮಾಡಿದ್ರೆ ಇಡೀ ನನ್ನ ಸರ್ವತೋಮುಖ ಅಭಿವೃದ್ಧಿಗೆ, ಮುಳಬಾಗಿಲು ತಾಲೂಕು ಅಭಿವೃದ್ಧಿಗೆ ನಾವೆಲ್ಲ ಕೆಲಸ ಮಾಡ್ಬೋದು ಅಂತ ಹೇಳ್ತಾ, ಬಹುಶಃ ನಾನು ಎಲ್ಲ ಅಧಿಕಾರಿ ವರ್ಗದವ್ರಿಗೆ ಒಂದು ಮಾತನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ತಪ್ಪು ತಿಳಿಕೆ ಬಿಡಿ. ಇವತ್ತು ಕಾನೂನು ಅಡಿಯಲ್ಲಿ ಇವತ್ತು ಏನು ವೋಟಿಂಗ್ ಕೇಳ್ತಿದ್ರೆ ಕಾನೂನು ಅಡಿಯಲ್ಲಿ ಬರ್ತಕ್ಕಂಥ ವಿಧಾನವನ್ನ ನೀವು ಮಾಡಬೇಕಾಗುತ್ತೆ. ಕಾನೂನು ರೀತಿಯಲ್ಲಿ, ಕಾನೂನು ಮಿಂಚಿ ನೀವು ದೊಡ್ಡವರಲ್ಲ, ಕೋಲಾರ ಶಾಸಕ ದೊಡ್ಡವರಲ್ಲ, ನಾನು ದೊಡ್ಡವರಲ್ಲ. ಕಾನೂನೇ ಆಯ್ತಲ್ವಾ? ಕಾನೂನು ಅಡಿಯಲ್ಲಿ ಯಾರು ಓಟ್ ಕೊಡ್ಬೇಕಂತ ಅಧಿಕಾರದಲ್ಲಿ ಇದೆಯೋ ಅವ್ರಿಗೆಲ್ಲ ಓಟ್ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ, ಮುಂದಿನ ದಿವಸಗಳಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕಂದ್ರೆ ಮೊದಲೇ 7 ದಿವಸಗಳ ಮುಂಚೆ ನೀವು ನಮೂದಿಸ್ಬೇಕಾಗುತ್ತೆ. ಇದು ಕಾನೂನು ಅಡಿಯಲ್ಲಿ ಇದೆ. ನೀವು ಇಲ್ಲಿ ಬಂದ್ಬಿಟ್ಟು ಸಂತೆಯಲ್ಲಿ ಇದು ಕೂರ್ಕಾಯಿಲ್ಲಮ್ಮ ಅಂತ ಕೇಳಿದ್ರೆ ಅದು ಬರೀ ಪ್ರತಿಯೊಬ್ಬರು ರೇಟ್ ಹೇಳ್ತಾರೆ. ಇದು ನಿಮಗೆ ಒಂದು ಧಕ್ಕೆ ಆಗ್ತದೆ. ಯಾಕಂದ್ರೆ ಕೂಡ ನಾನು ಕೂಡ ಒಬ್ಬ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷನಾಗಿ RBI ಇಂದ ಬೆಸ್ಟ್ ಸೌತ್ ಇಂಡಿಯಾ ಅಧ್ಯಕ್ಷ ಅಂತ ಅವಾರ್ಡ್ ತಗೊಂಡಿರ್ತಕ್ಕಂಥ ವ್ಯಕ್ತಿ. ನಾನು ಕೂಡ 3,500 ಕೋಟಿ ವ್ಯವಹಾರ ಮಾಡಿರ್ತಕ್ಕಂಥ ವ್ಯಕ್ತಿ. ಈ ಸಹಕಾರ ಧೋರಣೆ ಬಗ್ಗೆ ನಮಗೆ ಗೊತ್ತಿದೆ, ಅದಕ್ಕೆ ತಮ್ಗೆ ಹೇಳ್ತಾ ಇದ್ದೀನಿ. ಮುಂದಿಗೆ ದಯವಿಟ್ಟು ಈ ಅವಕಾಶವನ್ನು ಮಾಡಿಕೊಡಕ್ಕೆ ಸರ್. ಈ ಮೊದಲ ಮಾತಾಡ್ತೀನಿ ಮರ್ಸ್ಕೋತಾನೆ. ಯಾಕಂದ್ರೆ ಚರ್ಚೆಗೆ ಅವಕಾಶ ಎಲ್ರಿಗೂ ಕೊಡ್ಬೇಕಾಗುತ್ತೆ, ಆದ್ರೆ ನೀನು ನಮೂದಿಸ್ಬೇಕಾಗುತ್ತೆ, ಅಜೆಂಡಾದಲ್ಲಿ ನಮೂದಿಸ್ಬೇಕಾಗುತ್ತೆ. ದುರಿತ ಇವತ್ತು ಒಂದು ಸಂತೋಷ ಸುದ್ದಿ ಅಂತಂದ್ರೆ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಧುರೀಣರು, ದೊಡ್ಡ ಧುರೀಣರು ಇಲ್ಲೇ ಕೂತಿದ್ರಿ. ಇದೊಂದು ಸೌಭಾಗ್ಯ ಅಂತ ಹೇಳ್ಬೋದು. ಬಹುಶಃ ನಾಗೇಶ್ ಅವರು ಶಾಸಕರಾಗಿದ್ದ ಕೂಡ ಕೊತ್ತೂರು ಜಿ ಮಂಜುನಾಥ್ ಅವರು ಕೂಡ ಅವರ ವೇದಿಕೆ ಹಂಚ್ಕೊಂಡಿರ್ಲಿಲ್ಲ. ಸಾಕಷ್ಟು ಜನಕ್ಕೆ ಗೊತ್ತಿರಲಿ ಏನಂತಂದ್ರೆ ಈ ಸಮೃದ್ಧಿಯನ್ನು ಕೊತ್ತೂರು ದೂರ ನೋಡರಪ್ಪ ಅಂತ ಒಂದು ಡೌಟ್ ಇದೆ ಎಲ್ರಿಗೂ. ಆಲ್ಮೋಸ್ಟ್ ಕಾಂಗ್ರೆಸ್ನವ್ರಿಗೆ JDSನವ್ರು ಕೂಡ ಡೌಟ್ ಇದೆ. ಬಹುಶಃ ಅಭಿವೃದ್ಧಿಗೋಸ್ಕರ ನನ್ನಲ್ಲಿ ಆ ಕ್ಯಾರೆಕ್ಟರ್ ಇಲ್ಲ, ಅವರಲ್ಲೂ ಆ ಕ್ಯಾರೆಕ್ಟರ್ ಇಲ್ಲ. ನಾನು ಕಂಡ ಒಬ್ಬ ಶಾಸಕರಾಗಿ, ಕೋಲಾರ ಶಾಸಕರಾಗಿ ಹೇಳ್ತೇನೆ, ನನ್ನ ಹತ್ರ ಆ ಉದ್ದೇಶ ಇಲ್ಲ. ಬಹುಶಃ ಆದಿನಾರಾಯಣ ಸೋತಿದ್ರು ಕೂಡ ಕಾರ್ಯಕ್ರಮ ಸಿಕ್ಕಿದಾಗ ಕೈ ಹಿಡ್ಕೊಂಡು ಮಾತಾಡ್ತಕ್ಕಂಥ ಸೌಭಾಗ್ಯ ಹೊಂದಿರತಕ್ಕಂಥ ತಾಲೂಕು ಯಾವ್ದಾದ್ರು ಇದ್ರೆ ಅದು ಮುಳಬಾಗಿಲು ತಾಲೂಕು. ನಮ್ಮಲ್ಲಿ ದೇಶ ರಾಜಕಾರಣ ಅದಕ್ಕೆ ನಮಗೆ ಅವಶ್ಯಕತೆ ಇಲ್ಲ. ಈಗಾಗಲೇ ತಾವು ಕೋಲಾರ ನೋಡ್ಬೇಕು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಯಾವ ರೀತಿ ಭಾಷಾ ಪ್ರಯೋಗ ಮಾಡ್ತಾವ್ರೆ ಶಾಸಕರು ಮತ್ತು ಸೋತಿರ್ತಕ್ಕಂಥ ಶಾಸಕರು. ಬಹುಶಃ ನನ್ನ ತಾಲೂಕಲ್ಲಿ, ನಮ್ಮ ತಾಲೂಕಲ್ಲಿ, ನಿಮ್ಮೆಲ್ಲರ ತಾಲೂಕಲ್ಲಿ ಈ ಒಂದು ದೌರ್ಭಾಗ್ಯ ನಾವು ಕಂಡಿಲ್ಲ, ಕಾಣೋದು ಇಲ್ಲ. ಒಳ್ಳೆ ರಾಜಕಾರಣ ಬಂದ ರಾಜಕಾರಣ ಮಾಡೋಣ, ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡಬೇಡ. ಸೌಭಾಗ್ಯತೆ ಬೆಳೆಸಿದಾಗ ಸೌಹಾರ್ದ ಬೆಳೆಸ್ಬೇಕಾದ್ರೆ ಅದು ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ, ಎಲ್ಲ ಧುರೀಣರಿಗೂ ಅನ್ಸುತ್ತಾ ಆದಷ್ಟು ಬೇಗ ಏನು ನಿಮ್ಮ ಅವಧಿಯಲ್ಲಿ ಒಂದು ಬಿಲ್ಡಿಂಗ್ ಸ್ಟಾರ್ಟ್ ಆಗಲಿ, ಇಡೀ ಮುಳಬಾಗಿಲು ತಾಲೂಕಿನ ಎಲ್ಲ ನನ್ನ ಸಹಕಾರ ಧುರೀಣರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನನ್ನ ಮಾತು ಮುಗಿಸಿ ಎಲ್ರಿಗೂ ಒಳ್ಳೇದಾಗಲಿ.